ಎನ್ಡಿಎ ಹಾಗೆ ಐಎನ್ಡಿಎಯಲ್ಲಿ ಈಗಾಗಲೇ ಪ್ರಮುಖವಾಗಿ ಯಾರು ಗೆದ್ದು ಬೀಗ್ತಾರೆ, ಎಷ್ಟೆಷ್ಟು ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಹಾಕೊಳ್ಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನಗಳು ನಡೀತಾ ಇದೆ. ಇನ್ನು ಐಎನ್ಡಿಎಯಲ್ಲಿ ಯಾರಿಗೆ ಪಿಎಂ ಆಗುವಂತಹ ಯೋಗ್ಯತೆ ಇದೆ ಅಂತ ಹೇಳಿ ರಾಮನಗರದಲ್ಲಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಪ್ರಧಾನಿ ಆಗ್ತಾರಾ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆಯನ್ನು ಸಹ ಮಾಡಿದ್ದಾರೆ. ರಾಹುಲ್ ಗಾಂಧಿ ಆಗೋದಾದ್ರೆ ಕೇರಳಕ್ಕೆ ಯಾಕೆ ಹೋಗ್ತಾ ಇದ್ರು ಅವರು? ಪಕ್ಕದ ರಾಜ್ಯದ ಸ್ಟಾಲಿನ್ ಹಾಗಿದ್ರೆ ಈ ಕುರಿತಂತೆ ಏನ್ ಹೇಳ್ತಾರೆ? ಮೇಕೆದಾಟಿಗೆ ಅನುಮತಿಯನ್ನ ಕೊಡಲ್ಲ ಅಂತ ಹೇಳಿ ಸ್ಟಾಲಿನ್ ಅವರು ಹೇಳ್ತಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಯುಪಿಗೆ ಹೋಗಿ ಸಾಕಷ್ಟು ಬಾಚ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ರಾಮನಗರದಲ್ಲಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನ ಸಹ ಕೊಟ್ಟಿರುವಂತಹದ್ದು. ಡಿ.ಕೆ. ಬ್ರದರ್ಸ್ ವಿರುದ್ಧ ವಾಗ್ದಾಳಿಯನ್ನ ಸಹ ನಡೆಸಿರುವಂತಹದ್ದು. ಇನ್ನು ದೊಡ್ಡಗೌಡರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಿಳಿಸಿರುವಂತಹದ್ದು. ವಾಗ್ಯುದ್ಧ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಹಾಗೆ ಡಿ.ಕೆ. ಸುರೇಶ್ ಅವರ ವಿರುದ್ಧ ರಾಮನಗರದಲ್ಲಿ ಪ್ರಚಾರವನ್ನ ಮಾಡಿದ ಬಳಿಕ ಮಾಧ್ಯಮವನ್ನು ಉದ್ದೇಶಿಸಿ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಐಎನ್ಡಿಎಯಲ್ಲಿ ಇದುವರೆಗೂ ಯಾರು ಅವರ ಮುಂದಿನ ಪ್ರಧಾನಿ ಅಂತ ಹೇಳಿ ಇದುವರೆಗೂ ಘೋಷಣೆಯನ್ನು ಸಹ ಮಾಡಿಲ್ಲ. ಯಾವ ಕಾರಣಕ್ಕೂ ಈ ಘೋಷಣೆ ಮಾಡಿಲ್ಲ, ತಾಕತ್ತಿದ್ರೆ ಘೋಷಣೆಯನ್ನ ಮಾಡಲಿ ಪ್ರಧಾನಿ ಅಭ್ಯರ್ಥಿಯನ್ನ ಅನ್ನುವಂತಹ ಮಾತುಗಳನ್ನ ಮೊನ್ನೆಷ್ಟೇ ಬಿಜೆಪಿ ನಾಯಕರು ಕೂಡ ತಿಳಿಸಿದ್ರು. ಅದರಂತೆ ನಿನ್ನೆ ರಾಮನಗರದಲ್ಲಿ ದೊಡ್ಡಗೌಡರು ಮಾತಾಡುವಂತಹ ಸಂದರ್ಭದಲ್ಲೂ ಅದನ್ನೇ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಈಗಾಗಲೇ ಏನು ಪ್ರಧಾನಿ ಆಗ್ತಾರೆ ಅಂತ ಅಂದಿದ್ರೆ ಅವರು ಯಾಕೆ ಹೋಗಿ ಕೇರಳದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನ ಸಹ ಮಾಡಿರುವಂತಹದ್ದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಅವರ ಕುಟುಂಬಸ್ಥರು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹದ್ದು. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಕೋಥ ಅಂತಿದ್ದಾರೆ. ಕನಕಪುರದಲ್ಲೇ ನಿಂತ್ಕೊಂಡು ಡಿ.ಕೆ.ಶಿ ವಿರುದ್ಧ ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ. ಇನ್ನು ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನಮ್ಮ ಭದ್ರಕೋಟೆಗೆ ಬಿಲವನ್ನ ತೋಡಿದ್ಯಾರು ಹಾಗಿದ್ರೆ? ನನ್ನ ಮಗನಿಗೆ ನೀವು ಬೆನ್ನಿಗೆ ಚೂರಿ ಹಾಕಿದ್ರಿ, ನಾನು ಹಾಗೆ ಮಾಡಿದ್ರೆ 2019ರಲ್ಲಿ ಡಿ.ಕೆ. ಸುರೇಶ್ MP ಆಗ್ತಾ ಇರಲಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಿಳಿಸಿರುವಂತಹದ್ದು. ನೀವು ಕನಕಪುರದಲ್ಲಿ ಎಷ್ಟು ಮನೆ ಹಾಳು ಮಾಡಿದ್ದೀರಾ ಅಂತ ನನಗೆ ಗೊತ್ತಿದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಈ ಪದವನ್ನ ಪುನರುಚ್ಚಾರಣೆಯನ್ನ ಸಹ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ನಿಮ್ಮ ಪಾಪದ ಕೊಡ ತುಂಬಿದೆ, ಕಾಲಚಕ್ರ ಸಹ ಉರುಳ್ತಾ ಇದೆ. ಕನಕಪುರದಲ್ಲೇ ನಿಂತುಕೊಂಡು ಡಿ.ಕೆ.ಶಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಸಹ ನಡೆಸಿರುವಂತಹದ್ದು. ಇನ್ನು ಪ್ರಮುಖವಾಗಿ ನಿನ್ನೆ ಕನಕಪುರದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಡಿ.ಕೆ. ಸುರೇಶ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ.